ನಮ್ಮ ಕನ್ನಡ ಚಿತ್ರರಂಗದ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗೀತಾ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯಿಸುತ್ತಿರುವ ಮುಂದಿನ ಚಿತ್ರ. ಸದ್ಯಕ್ಕೆ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವ ಚಿತ್ರತಂಡ ಬಹುತೇಕ ಭಾಗ ಬೆಂಗಳೂರಿನಲ್ಲಿ ಜೊತೆಗೆ ಕೋಲ್ಕತ್ತಾ ಹಾಗೂ ಮೈಸೂರಿನಲ್ಲಿ ಶೂಟಿಂಗ್ ಮಾಡಲಾಗುತ್ತಿದೆ. ಚಿತ್ರದಲ್ಲಿ ನಮ್ಮ ಗಣೇಶ್ ವಿಭಿನ್ನ ಪಾತ್ರವೊಂದು ಮಾಡುತ್ತಿದ್ದಾರೆ. ಇವರು ಮೊದಲೇ ಭಾವನಾ ನಟ. ತಮ್ಮ ನಗು ಅಳು ಎರಡರಿಂದಲೂ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ನಟ. ಗೀತಾ ಶೀರ್ಷಿಕೆ ಹೇಳುವಂತೆ ಇದು ಪಕ್ಕ ಲವ್ ಸ್ಟೋರಿ, ಫ್ಯಾಮಿಲಿ ಎಂಟರ್ಟೈನಿಂಗ್ ಚಿತ್ರ. ಈ ಚಿತ್ರವನ್ನು ವಿಜಯ್ ನಾಗೇಂದ್ರರವರು ನಿರ್ದೇಶನ ಮಾಡುತ್ತಿದ್ದು ಇದು ಅವರ ಪ್ರಥಮ ಸಿನಿಮಾವಾಗಲಿದೆ. ಹಾಗೆ ಈ ಚಿತ್ರಕ್ಕೆ ಸೈಯದ್ ಸಲಾಂ ಹಾಗೂ ಶಿಲ್ಪಾ ಗಣೇಶ್ ನಿರ್ಮಾಣ ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ಗಣೇಶ್ಗೆ ಜೋಡಿಯಾಗಿ 3 ಜನ ನಟಿಯರು ನಟಿಸುತ್ತಿದ್ದಾರೆ. ಶಾನ್ವಿ ಶ್ರೀವಾತ್ಸವ್, ಪಾರ್ವತಿ ಅರುಣ್ ಹಾಗೂ ಪ್ರಯಾಗ ಮಾರ್ಟಿನ್. ಚಿತ್ರದಲ್ಲಿ 80ರ ದಶಕದ ಸನ್ನಿವೇಶಗಳಿದ್ದು ಅಲ್ಲಿ ನಮ್ಮ ಪ್ರೀತಿಯ ಶಂಕರ್ನಾಗ್ ರವರಿಗೆ ಗೌರವ ಸೂಚಿಸುವ ಸನ್ನಿವೇಶಗಳಿರುತ್ತವೆ. 80ರ ದಶಕದ ರೆಟ್ರೋ ಲುಕ್ನಲ್ಲಿ ಶಾನ್ವಿ ಶ್ರೀವಾತ್ಸವ್ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಈಗಾಗಲೇ ಚಿತ್ರತಂಡದಿಂದ ಕೆಲವು ಫೋಟೋಗಳು ರಿಲೀಸ್ ಮಾಡಲಾಗಿದ್ದು 80ರ ದಶಕದ ಚಿಕ್ಕೆ ರೆಟ್ರೋ ಲುಕ್ನಲ್ಲಿ ಈ ಚಿಟ್ಟೆ ತುಂಬಾ ಮುದ್ದಾಗಿ ಕಾಣುತ್ತಿದೆ. ಹಾಗೆ ಈ ಚಿತ್ರದ ಮತ್ತೊಬ್ಬ ನಾಯಕಿ ಪಾರ್ವತಿ ಅರುಣ್. ಇದು ಇವರಿಗೆ ಮೊದಲ ಕನ್ನಡ ಚಿತ್ರ. ಮಲಯಾಳಂ ಚಿತ್ರರಂಗದ ಈ ಚೆಲುವೆ ಈ ಚಿತ್ರದಿಂದ ಕನ್ನಡಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಹಾಗೆ ಇನ್ನೊಬ್ಬರು ಮಲಯಾಳಿ ನಟಿ ಪ್ರಯಾಗ ಮಾರ್ಟಿನ್. ಈ ಚಿತ್ರದಲ್ಲಿ ಇವರು ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಒಂದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಚಿತ್ರದ ಕೇಂದ್ರ ಪಾತ್ರ ಮಾಡಿದ್ದು ಸಂತೋಷ ತಂದಿದೆ ಎಂದು ಅವರ ಸಂತೋಷ ಹಂಚಿಕೊಂಡಿದ್ದಾರೆ. ಈ ಚಿತ್ರಕ್ಕೆ ಸಂಗೀತ ನೀಡಿದ್ದು ವಿ ಹರಿಕೃಷ್ಣ. ಇತ್ತೀಚೆಗೆ ಮಲ್ಲೇಶ್ವರಂನಲ್ಲಿ ಚಿತ್ರೀಕರಣ ನಡೆಯುತ್ತಿದ್ದಾಗ ಯುವರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಗೆ ಯುವರತ್ನ ನಿರ್ದೇಶಕ ಸಂತೋಷ್ ಆನಂದರಾಮ್ ಭೇಟಿ ನೀಡಿದರು. ಚಿತ್ರದ ಚಿತ್ರೀಕರಣ ಬಹುತೇಕ ಮುಕ್ತಾಯವಾಗಿದ್ದು ಡಬ್ಬಿಂಗ್ ಕೆಲಸ ಪ್ರಾರಂಭವಾಗಿದೆ. ಚಿತ್ರ ಅತಿ ಶೀಘ್ರದಲ್ಲಿ ತೆರೆಯ ಮೇಲೆ ಬರಲಿದೆ. ಎಲ್ಲ ಗೋಲ್ಡನ್ ಸ್ಟಾರ್ ಅಭಿಮಾನಿಗಳಿಗೆ ಚಿತ್ರ ಮನರಂಜನೆ ನೀಡುವುದಂತೂ ಪಕ್ಕ. ಈ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಸಿನಿ ಸಮಾಚಾರ ಹಂಚಿಕೊಳ್ಳೋಣ ಮತ್ತು ಅದರ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.